ಪೂರ್ವ ಮುಂಗಾರು ಮಳೆ ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಅಬ್ಬರಿಸಿದೆ. ಪರಿಣಾಮ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗಿದೆ. ಅರ್ಧಕ್ಕರ್ಧ ಬೆಂಗಳೂರು ಮುಳುಗಿದೆ. ಜನರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧಾರಾಕಾರ ಮಳೆಗೆ ಬಿಬಿಎಂಪಿ ಸುಳ್ಳುಗಳನ್ನು ಹೇಳ್ತಾ ಇರುವುದು ಈಗ ಅನಾವರಣವಾಗ್ತಾ ಇದೆ. ಮುಳುಗಿದ ಬೆಂಗಳೂರು ಮತ್ತು ಬಿಬಿಎಂಪಿಯ ಸುಳ್ಳುಗಳು. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಲಾರದೆ ಕಮಿಷನರ್ ತಡಬಡಾಯಿಸಿಬಿಟ್ಟಿದ್ದಾರೆ. ತಲೆ ಕೆರ್ಕೊಂಡಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗದೇನೆ ಪೇಚೆಗೆ ಸಿಲುಕೊಂಡಿದ್ದಾರೆ. ಮಾಡಬೇಕಾದ ಕೆಲಸ ಮಾಡಲಿಲ್ಲ ಅಂದರೆ ಹಿಂಗೆ ಪೇಚೆಗೆ ಸಿಲುಕೊಳ್ಳೋದು. ಅರ್ಧಕ್ಕರ್ಧ ಬೆಂಗಳೂರು ಜಲಾವೃತವಾಗಿದೆ. ಜನ ಪರದಾಟ ನಡೆಸ್ತಾ ಇದ್ದಾರೆ. ಮಾಧ್ಯಮದವರು ಜನರ ಪ್ರಶ್ನೆಗಳನ್ನು ಕುರಿತು ಬಿಬಿಎಂಪಿಯ ಕಮಿಷನರ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದರು. ಯಾವುದಕ್ಕೂ ಉತ್ತರ ಇಲ್ಲ. ಎಲ್ಲದಕ್ಕೂ ಕೂಡ ತಡಬಡಾಯಿಸುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿಯ ಕಮಿಷನರ್ ಉತ್ತರವನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಬಿಬಿಎಂಪಿಗೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಏನಿತ್ತು? ಮಳೆಗಾಲದ ಪೂರ್ವ ಸಿದ್ಧತೆ ನಡೆಸಿದ್ದೇವೆ, ಚರಂಡಿ ರಾಜಕಾಲುವೆಯನ್ನು ಹೂಳೆತ್ತಲಾಗಿದೆ ಅಂಥೇಳಿ ಬಿಬಿಎಂಪಿ ಹೇಳ್ತಾ ಇದೆ. ಆ ಕೆಲಸವನ್ನು ಮಾಡಿದ್ರಾ ಅಂದರೆ ಇಲ್ಲ. ಆ ಕೆಲಸವನ್ನು ಮಾಡಿದರೆ ಈ ಪ್ರಮಾಣದಲ್ಲಿ ನೀರು ನಿಲ್ತಾ ಇರಲಿಲ್ಲ. ಅಸಲಿ ಸತ್ಯ ಏನು ಅಂದರೆ ಯಾವ ರಾಜಕಾಲುವೆಯ ಹೂಳನ್ನು ಕೂಡ ಎತ್ತಿಲ್ಲ. ಒಳಚರಂಡಿಗಳನ್ನು ಸ್ವಚ್ಛ ಮಾಡಿಲ್ಲ. ರಸ್ತೆ ಮೇಲೆ ನಿಂತಿರುವಂತಹ ನೀರು ಹಾಗಾಗಿಯೇ ಸರಾಗವಾಗಿ ಹರಿತಾ ಇಲ್ಲ. ಹೀಗಾಗಿಯೇ ರಾಜಕಾಲುವೆಯ ನೀರು ನುಗ್ಗಿ ಮನೆಗಳು ಮುಳುಗಡೆ ಆಗ್ತಾ ಇದೆ. ಮುಖ್ಯ ರಸ್ತೆಗಳಲ್ಲಿಯೇ ಆಳೆತ್ತರದ ನೀರು ನಿಂತು ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ಬಿಬಿಎಂಪಿ ಬಂಡಲ್ ಬಡಾಯಿ ಕೊಚ್ಚಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಬಿಬಿಎಂಪಿಯ ಸುಳ್ಳು ನಂಬರ್ 2, ಅಧಿಕಾರಿಗಳು ಸತತವಾಗಿ ಜನರ ಜೊತೆಗೆ ನೀರು ತೆರವು ಕಾರ್ಯಾಚರಣೆಯಲ್ಲಿದ್ದಾರೆ. ಎಲ್ಲಿದ್ದಾರೆ ಅಂಥೇಳಿ ಮಾಧ್ಯಮದವರು ಕೇಳಿದರು. ಅದಕ್ಕೂ ಕೂಡ ಕಮಿಷನರ್ ಉತ್ತರವನ್ನು ಕೊಟ್ಟಿದ್ದಾರೆ. ಜನರೇ ತಮ್ಮ ತಮ್ಮ ಮನೆಗಳನ್ನು ನೀರು ತೆರವುಗೊಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಸಲಿ ಸತ್ಯ ಇದು. ಬಿಬಿಎಂಪಿ ಹೇಳ್ತಾ ಇರೋ ರೀತಿಯಲ್ಲಿ ಇಲ್ಲ ಪರಿಸ್ಥಿತಿ. ಅಧಿಕಾರಿಗಳು ಬೆಚ್ಚಗೆ ರಗ್ಗನ್ನು ಹೊತ್ತು ಮನೆಯಲ್ಲಿ ಮಲಗಿದ್ದಾರೆ. ಗಾಢ ನಿದ್ರೆಯಲ್ಲಿ ಫುಲ್ಲು ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಜನ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿಕೊಂಡು ತಮ್ಮ ತಮ್ಮ ಮನೆಯಲ್ಲಿರುವಂತಹ ನೀರನ್ನು ಹೊರಹಾಕೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಯಾವೊಬ್ಬ ಅಧಿಕಾರಿಯೂ ಕೂಡ ಇಲ್ಲಿಯವರೆಗೂ ಸ್ಥಳಕ್ಕೆ ಬಂದು ಜನರ ಜೊತೆಗೆ ನಿಂತಿಲ್ಲ, ಜನರ ಸಮಸ್ಯೆ ಕೇಳಿಲ್ಲ. ಏನಪ್ಪ ನಿಮ್ಮ ಗೋಳು ಅಂಥೇಳಿ ಅವರನ್ನು ಕೇಳುವಂತಹ ಕೆಲಸವನ್ನು ಮಾಡಿಲ್ಲ. ಇನ್ನು ಬಿಬಿಎಂಪಿಯ ಸುಳ್ಳು ನಂಬರ್ 3, ಸಾಯಿ ಲೇಔಟ್ ಮಾನ್ಯತಾಗೆ ಶೀಘ್ರದಲ್ಲಿಯೇ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ತೀವಿ ಅಂಥೇಳಿ. ನೋಡಿ, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೊಂದು ರೆಡಿಮೇಡ್ ಉತ್ತರ. ದೊಡ್ಡ ಪ್ರಮಾಣದ ಮಳೆ ಆಗಿದೆ, ಈ ಬಾರಿ ನಾವು ಅದನ್ನೆಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂಥೇಳಿ. ಅಸಲಿ ಸತ್ಯ ಏನು ಗೊತ್ತಾ? ಸುಮಾರು 6 ರಿಂದ 7 ವರ್ಷದಿಂದ ಇದೇ ಕತೆ ಹೇಳ್ಕೊಂಡು ಬಂದಿದೆ ಬಿಬಿಎಂಪಿ. ಅದೇ ಹಾಡು ಅದೇ ರಾಗ, ಅದೇ ಹಾಡು ಅದೇ ರಾಗ, ಮತ್ತದೇ ಪ್ರವಾಹ ಪರಿಸ್ಥಿತಿ ರಿಪೀಟ್ ಆಗ್ತಾ ಇದೆ. ಸಾಯಿ ಲೇಔಟ್ ಮುಳುಗಡೆಗೆ ರೈಲ್ವೆ ಇಲಾಖೆ ಅಡ್ಡಿ ಎಂಬಂತಹ ನೆಪವನ್ನು ಹೇಳ್ತಾ ಇದೆ. ಕುಂಟು ನೆಪವನ್ನು ಹೇಳ್ಕೊಂಡು ಬರ್ತಾ ಇದೆ ಬಿಬಿಎಂಪಿ. ಅಧಿಕಾರಿಗಳು ಹೈ ಅಲರ್ಟ್ನಲ್ಲಿದ್ದಾರೆ. ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಇಷ್ಟು ಸಮಸ್ಯೆ ಆಗ್ತಾ ಇದೆ. ಬಿಬಿಎಂಪಿ ಹೇಳ್ತಾ ಇರುವಂತಹ 4ನೇ ಸುಳ್ಳಿದು. ಅಸಲಿ ಸತ್ಯ ಅಂದರೆ 4ನೇ ಮಳೆ ಉದುರಿದ್ರೂ ಕೂಡ ಬೆಂಗಳೂರು ಮುಳುಗಡೆ ಆಗ್ತಾ ಇದೆ. ಕಾರಣ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅವೈಜ್ಞಾನಿಕವಾಗಿ ಕಟ್ಟಡವನ್ನು ಕಟ್ಟಲಾಗಿದೆ. ಅದಾದ ಮೇಲೆ ಬೆಂಗಳೂರಿನಲ್ಲಿ 207 ಸೂಕ್ಷ್ಮ ಪ್ರದೇಶ ಇದೆ, ಮಳೆ ಅನಾಹುತದ ಸ್ಥಳಗಳಿದೆ ಅಂಥೇಳಿ ಬಿಬಿಎಂಪಿ ಗುರುತಿಸಿದೆಯಂತೆ. ಗುರುತಿಸಿ ಏನು ಉಪಯೋಗ ಅಂಥೇಳಿ, ಯಾವ ಸುಖಕ್ಕೆ ಗುರುತಿಸೋದು ಅಂಥೇಳಿ. ಗುರುತಿಸಿದ ಮೇಲೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಬೇಕಲ್ಲ. 2018ರಿಂದಲೂ ಕೂಡ ಈ ಡೇಟಾ ಬದಲಾಗಿಲ್ಲ. ಈ ಡೇಟಾ ಕೇವಲ ಕಡತಗಳಿಗೆ, ಪೇಪರ್ಗಳಿಗೆ ಮಾತ್ರ ಸೀಮಿತ ಆಗಿದೆ. ಅಲ್ಲೂ ಕೆಲಸ ಮಾಡುವಂತಹ ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇಲ್ಲ. ಹಾಗಾದರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಬಿಎಂಪಿ ಏನು ಕೆಲಸ ಮಾಡಿದೆ ಅಂಥೇಳಿ ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಕಮಿಷನರ್ ಬಳಿ ಉತ್ತರ ಇಲ್ಲ. ಮತ್ತದೇ ಈ ರೀತಿ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದೆ. ಹಾಗಾದರೆ ಸೂಕ್ಷ್ಮ ಪ್ರದೇಶದಲ್ಲಿ ಬಿಬಿಎಂಪಿ ಮಾಡಿರುವಂತಹ ಕೆಲಸ ಏನು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ? ಹೆಸರಿಗೆ ಒಂದು ವಾರ್ ರೂಮನ್ನು ರೆಡಿ ಮಾಡ್ಕೊಂಬಿಟ್ರೆ ಸಾಕ, ಫೀಲ್ಡಿಗಿಳಿದು ಕೆಲಸ ಮಾಡೋದು ಬೇಡವಾ ಅಂಥೇಳಿ. ಸೂಕ್ಷ್ಮ ಪ್ರದೇಶ ಅಂಥೇಳಿ 170-200 ಜಾಗವನ್ನು ಗುರುತಿಸಿದ್ದೀವಿ ಅಂಥೇಳಿ ಬಿಬಿಎಂಪಿ ಹೇಳುತ್ತಪ್ಪ. ನೀವು ಏನೂ ಕ್ರಮಗಳನ್ನು ತೆಗೆದುಕೊಳ್ದೇನೆ, ಏನೂ ಕೆಲಸ ಮಾಡ್ದೇನೆ, ಮುಂಜಾಗೃತೆಯನ್ನು ವಹಿಸ್ದೇನೆ ಪ್ರವಾಹ ಸನ್ನಿವೇಶವನ್ನು ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ ಅಂತ. ಯಾವುದೇ ಸರ್ಕಾರ ಇರಲಿ, ಯಾರೇ ಅಧಿಕಾರಿಗಳಿರಲಿ, ಇದೇ ಹಾಡು ಇದೇ ಕತೆ.